ಬಿಲಾಸ್ಪುರಲ್ಲಿ ನತ್ತು ಅಂತ ಹಾಲ್ ಮಾರೋನಿದ್ದ. ಎಮ್ಮೆಯ ಶುದ್ಧ ಬಿಳಿ ಹಾಲು, ಶುದ್ಧವಾದ ಹಾಲು. ಹಾಲು ತಗೊಳ್ಳಿ ಹಾಲು, ಹಾಲು ತಗೊಳ್ಳಿ ಹಾಲು. ಬಿಲಾಸ್ಪುರ್ ಜನಗಳೆಲ್ಲ ನತ್ತು ಹತ್ರನೇ ಹಾಲ್ ತಗೊಳ್ತಾ ಇದ್ರು. ನತ್ತು 2 ಎಮ್ಮೆಗಳನ್ನ ಹೊಂದಿದ್ದ. ಅವು 2 ಬ್ಯಾರಲ್ಗಳಷ್ಟು ಹಾಲನ್ನ ಕೊಡ್ತಿದ್ವು. ಆದ್ರೆ ಬರ್ತಾ ಬರ್ತಾ ಅವನು ಹಾಲ್ ಮಾರೋಕ್ ಹೋದಾಗ ಸಂಜೆ ಆಗೋ ಅಷ್ಟ್ರಲ್ಲಿ ಅವನ್ ತಗೊಂಡೋದ ಎಲ್ಲಾ ಹಾಲು ಖಾಲಿ ಆಗ್ತಾ ಇತ್ತು. ಅಂಕಲ್ 2 ಲೀಟರ್ ಹಾಲ್ ಕೊಡಿ. ದೇ ತಮ್ಮ, ಹಾಲ್ ಖಾಲಿ ಆಗ್ಬಿಟ್ಟು ಲೇಪ್ಪ. ನಾಳೆ ನಿನ್ ಸಲ್ವೆ ಸ್ವಲ್ಪ ಹಾಲು ಜಾಸ್ತಿನೇ ತಗೊಂಡ್ ಬರ್ತೀನಿ ಬಿಡು. ಆಯ್ತು ಅಂಕಲ್. ನತ್ತು ಮನೆಗ್ ಹೋಗಿ ಯೋಚನೆ ಮಾಡಕ್ ಶುರು ಮಾಡ್ದ. ಇವತ್ತು ನಾಳೆ ನಾನ್ ಮಾರೋ ಹಾಲು ಯಾರಿಗೂ ಸಾಕಾಗ್ತಾನೆ ಇಲ್ಲ. 2 ಎಮ್ಮೆಗಳು ಜಾಸ್ತಿ ಕೊಂಡ್ಕೊಳ ಹೊತ್ತು ಬಂತು ಅನಿಸ್ತದೆ. ಮಾರನೇ ದಿನ ನತ್ತು ಎಮ್ಮೆ ತಗೊಳೋಕೆ ಸಂತೆಗ್ ಹೋದ. ಅಲ್ಲಿ ನತ್ತುಗೆ ಒಂದು ಕಪ್ಪು ಎಮ್ಮೆ ಇಷ್ಟ ಆಯ್ತು. ಅದನ್ನೇ ಅವನು ಕೊಂಡ್ಕೊಂಡ. ಕಾಡಿನ ದಾರಿಲಿ ಹೋಗುವಾಗ ಅವನ್ ಹೇಳ್ದ, ನಿನಗೊಂದು ಗೊತ್ತಾ, ನೀನ್ ನಮ್ಮ 3ನೇ ಎಮ್ಮೆ ನೋಡು. ನಮ್ಮ ಹತ್ರ ಅವಾಗ್ಲೇ 2 ಎಮ್ಮೆಗಳು ಇದಾವೆ. ಇವತ್ತಿಂದ ನಿನ್ನ ಹೆಸರು ಟುಣ್ ಟುಣ್ ಅಂತ. ಆಮೇಲೆ ನತ್ತುವಿನ ಹತ್ರ ಒಬ್ಬ ದರೋಡೆಕೋರ ಲಾಠಿ ತಗೊಂಡು ಬಂದ. ಅರೆ ಅಣ್ಣ, ಏನ್ ಮಾಡ್ತಿದ್ಯಾ ನೀನು? ನೀನು ಜೀವಂತವಾಗಿರ್ಬೇಕಂದ್ರೆ ಒಳ್ಳೆ ಮಾತಲ್ಲಿ ಎಮ್ಮೆ ನನಗೆ ಕೊಟ್ಬಿಡು. ಅರೆ ಯಾಕಣ್ಣ? ನೀನು ಒಳ್ಳೆ ಮಾತಲ್ಲಿ ಕೇಳೋನಲ್ಲ ಅನ್ಸುತ್ತೆ. ಇರೋ, ನಿನಗೆ ಬುದ್ಧಿ ಕಲಿಸ್ತೀನಿ ಇರೋ. ಆಗ್ಲೇ ಆ ದರೋಡೆಕೋರ ತನ್ನ ಲಾಠಿನ ಕೈಗೆ ಎತ್ತಿಟ್ಕೊಂಡ. ಅರೆ ಅಣ್ಣ, ಹೊಡಿಬೇಡಣ್ಣ, ನನಗ ಅರ್ಥ ಆಯ್ತು. ಒಂದ್ ಕೆಲ್ಸ ಮಾಡು, ಈ ಎಮ್ಮೆನೆ ನಿಂದು ತಗೋ. ಈಗ ಹೊರಡು ಇಲ್ಲಿಂದ. ಅಣ್ಣ, ನಂದು ಒಂದೇ ಒಂದು ಇಚ್ಛೆ ಇದೆ. ನಿನ್ನ ಇಚ್ಛೆ ತಗೊಂಡ್ ನಾನೇನೋ ಮಾಡ್ಲಿ? ಅಣ್ಣ, ಈಗ ಈ ಎಮ್ಮೆ ಅಂತ ತಗೊಂಡ್ಬಿಟ್ಟಿದೀಯಾ, ಒಂದ್ ಕೆಲ್ಸ ಮಾಡು, ನನಗೆ ಆ ಕಟ್ಟಿಗೆ ಕೊಟ್ಬಿಡಣ. ಒಳ್ಳೆ ಮೂರ್ಖ ಇದ್ದಂಗಿದ್ಯಾ, ತಗೋ ಇಟ್ಕೋ. ಈ ರೀತಿ ನತ್ತುಗೆ ಆ ಲಾಠಿ ಸಿಕ್ತು. ಈಗ ನನ್ನ ಹತ್ರ ಬೆತ್ತ ಇದೆ, ನಿನ್ನ ಹತ್ರ ತಲೆ ಇದೆ. ಈಗ ಹೇಳು, ನನಗೆ ಎಮ್ಮೆ ಕೊಡ್ತೀಯೋ ಇಲ್ವೋ? ಇಲ್ಲಾಂದ್ರೆ ನಿನ್ ತಲೆ ಹೊಡೆದಾಕ್ಬಿಡ್ತೀನಿ. ಅಣ್ಣ ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ, ಇಲ್ಲ ಬೇಡ, ಇರು, ನಿನ್ನ ಎಮ್ಮೆ ನಿನಗೆ ಕೊಟ್ಬಿಡ್ತೀನಿ. ದರೋಡೆಕೋರ ಅವನ ಎಮ್ಮೆನ ಅವನಿಗೆ ವಾಪಸ್ ಕೊಟ್ಟು ಮತ್ತೆ ಅವನು ಅಲ್ಲಿಂದ ಓಡಿ ಹೋದ. ಮತ್ತೆ ಈಗ ಇದಕ್ಕೆ ಹೇಳ್ತಾರ ನೋಡ್ರಿ, ಯಾರ ಕೈಯಲ್ಲಿ ಬೆತ್ತ ಅವ್ರದೇ ಎಮ್ಮೆ ಅಂತ. ಲಕ್ಷ್ಮಿಯ ಹತ್ತಿರ ಒಂದು ಹಸು ಇತ್ತು, ರಾಣಿ. ಲಕ್ಷ್ಮಿಯು ತನ್ನ ಹಸು ರಾಣಿಯ ಹಾಲನ್ನ ತಗೊಂಡು ಮಾರೋಕೆ ಹೋಗ್ತಾ ಇದ್ಲು. ರಸ್ತೆಲ್ ಹೋಗುವಾಗ ಲಕ್ಷ್ಮಿ ಏನ್ ಯೋಚನೆ ಮಾಡಿದ್ಲು ಅಂದ್ರೆ, ಯಾವಾಗ ನನ್ನ ಹಣೆ ಬರ ಬದಲಾಗುತ್ತೋ ನನ್ಗೆ ಗೊತ್ತಿಲ್ಲ. ಯಾವಾಗ ನಾನು ಶ್ರೀಮಂತಲಾಗ್ತೀನೋ, ಎಲ್ಲಿವರೆಗೂ ನಾನು ರಾಣಿಯಿಂದ ಹಾಲ್ ಕರ್ದು ಅವಳ ಹಾಲ್ನ ಮಾರಕ್ಕೆ ಅಂತ ಹೋಗ್ಲಿ. ಒಂದಿನದ ಮಾತು, ಲಕ್ಷ್ಮಿಯ ಹಸು 2 ಮಡಕೆಯಷ್ಟು ಹಾಲನ್ನ ಕೊಡ್ತಾ ಇತ್ತು. ಏನ್ ವಿಷಯ ರಾಣಿ, ಯಾವಾಗ್ಲಗಿನ ಹೆಚ್ಚು ಹಾಲ್ ಕೊಡ್ತಾ ಇದೆಯಾ ಇವತ್ತು? ಹೈ, ನನ್ ಮುದ್ದು ರಾಣಿ ನೀನು. ಮತ್ತು ಎಂದಿನಂತೆ ಲಕ್ಷ್ಮಿ ಹಾಲನ್ನ ಮಾರೋಕೆ ತಗೊಂಡು ಹೋದ್ಲು. ಆದ್ರೆ ಅವಳ ಮನ್ಸಲ್ಲಿ ಬೇರೆ ಏನೋ ಯೋಚನೆ ಬರ್ತಾ ಇತ್ತು. ಅನ್ಸುತ್ತೆ ಇವತ್ ನನ್ ಹಣೆ ಬರ ಚೆನ್ನಾಗಿದೆ ಅಂತ. ಇವತ್ತು ರಾಣಿ ಅಂತೂ 2 ಮಡಕೆ ತುಂಬಾ ಹಾಲ್ ಕೊಟ್ಟಿದ್ದಾಳೆ. ಇವತ್ತು ನನಗೆ 2ರಷ್ಟು ಲಾಭ ಆಗತ್ತೆ. ಹೀಗೆ ರಾಣಿ ದಿನ 2 ಮಡಕೆ ಹಾಲ್ ಕೊಡ್ತಿದ್ರೆ ನಾನ್ ಬೇಗ ಶ್ರೀಮಂತಲಾಗೋಗ್ತೀನಿ. ಸಿಕ್ಕಿರೋ ಅಧಿಕ ಹಣದಿಂದ ನಾನೊಂದ್ ಕೋಳಿನ ಖರೀದಿ ಮಾಡ್ತೀನಿ. ಅದು ದಿನ ಒಂದೊಂದು ಮೊಟ್ಟೆ ಕೊಡುತ್ತೆ ನನ್ಗೆ. ಮತ್ತೆ ಆ ಮೊಟ್ಟೆಗಳನ್ನ ಮಾರಿ ನಾನ್ ದಿನ ಜಾಸ್ತಿ ಹಣ ಗಳಿಸ್ತೀನಿ. ಆಮೇಲೆ ನಾನು ಇನ್ನ ಜಾಸ್ತಿ ಕೋಳಿಗಳನ್ನ ಖರೀದಿ ಮಾಡ್ತೀನಿ. ನೋಡ್ತಾನೆ ನನ್ನೊಂದ್ ಪೌಲ್ಟ್ರಿ ಫಾರ್ಮ್ ಆಗೋಗ್ಬಿಡುತ್ತೆ. ಆಮೇಲೆ ನನ್ನ ಹತ್ರ ತುಂಬಾನೇ ಹಣ ಇರುತ್ತೆ. ಬರೋ ಹಣದಿಂದ ನಾನೊಂದು ದುಬಾರಿ ಸೀರೆ ಖರೀದಿ ಮಾಡಿದ್ರೆ ಹೇಗಿರುತ್ತೆ? ಆಮೇಲೆ ಒಂದ್ ಸುಂದರವಾದ ಸರ ತಗೋಬೇಕು. ಲಕ್ಷ್ಮಿಯು ಅವಳ ಕನ್ಸಲ್ಲೇ ಮುಳುಗೋಗಿದ್ಲು. ಅವಳ ಗಮನ ದಾರಿ ಮೇಲಿರ್ಲಿಲ್ಲ. ನಂದೊಂದು ದೊಡ್ಡ ಬಂಗ್ಲೆ ಇರುತ್ತೆ.
ಆಮೇಲೆ ನನ್ನ ಅಂಗಳದಲ್ಲಿ ಒಂದ್ ಕಾರಂಜಿ ಇರುತ್ತೆ. ಮತ್ತು ಲಕ್ಷ್ಮಿಯ ಗಮನ ಬೇರೆ ಕಡೆ ಹೋಗಿ ಅವಳ ಕಾಲು ಮರದ ಬೇರಿಗೆ ಸಿಕ್ಕಿ ಮತ್ತು ಆ ಲಕ್ಷ್ಮಿಯ ಹಾಲಿನ ಮಡಿಕೆ ಒಡೆದು ಹೋಯ್ತು. ಮಡಿಕೆಯಲ್ಲಿದ್ದೆಲ್ಲ ಹಾಲು ಚೆಲ್ ಹೋಯ್ತು. ಮತ್ತೀಗ ಲಕ್ಷ್ಮಿಯ ಕನಸಿನ ಅರಮನೆ ಒಡೆದು ಹೋಯ್ತು. ಇದಕ್ಕೆ ಹೇಳೋದು ಯಾವಾಗ್ಲೂ ಕನಸನ್ನ ಕಾಣಬಾರ್ದು ಅಂತ. ಆದ್ರೆ ಮಕ್ಳೇ, ಈ ಕಥೆಯಿಂದ ನಾವು ಏನ್ ಕಲ್ತ್ಕೊಂಡ್ವಿ ಅಂದ್ರೆ ಹಗಲೊತ್ತಲ್ಲಿ ಕನಸು ಕಾಣೋಕ್ ಹೋಗ್ಬಾರ್ದು ಅಂತ. ಮಟ್ರೋ ಎಂಬ ಹೆಸರಿನ ಕಟ್ಟಿಗೆ ಕಡಿಯುವ ವಾಸವಾಗಿದ್ದ. ಅವನು ಕಾಡಿನಲ್ಲಿ ಮರಗಳನ್ನು ಕಡಿದು ಅವುಗಳನ್ನ ಮನೆಗ್ ತಗೊಂಡು ಹೋಗ್ತಾ ಇದ್ದ. ಅವನ ಹೆಂಡತಿ ಮೀನಾ ಪ್ರತಿದಿನ ಅವನ ಜೊತೆ ಜಗಳ ಮಾಡ್ತಾ ಇದ್ಲು. ಯಾರಿಗ್ ಗೊತ್ತು ನೀನ್ ಯಾವಾಗ ನಿನ್ ತಲೆ ಉಪಯೋಗಿಸ್ತೀಯ ಅಂತ. ನಾವ್ ಯಾವಾಗ ಶ್ರೀಮಂತರಾಗೋದು? ಅಯ್ಯೋ, ಉಪಯೋಗಿಸ್ತೀನಲ್ಲ ಬುದ್ಧಿ. ನಾನ್ ನೋಡಿದ್ರೆ ಒಬ್ಬ ಕಾರ್ಪೆಂಟ್ರು. ನಾನ್ ಹೇಗ್ ಸಾವ್ಕಾರ ಆಗಕ್ ಸಾಧ್ಯ? ನಂದಂತೂ ಹಣೆ ಬರಾನೇ ಸರಿ ಇಲ್ಲ. ನಿನ್ನಂತವನ್ನ ಮದ್ವೆ ಆದೆ. ಮೀನಾ ಯಾವಾಗ್ಲೂ ಮಟ್ರೋನ ಗೋಳ್ ಹೊಯ್ಕೋತಾ ಇದ್ಲು. ಒಂದಿನ ಮಟ್ರೋ ಕಾಡು ಒಳಗ್ ಬಂದ. ಅವನು ಒಂದು ಬಹು ದೊಡ್ಡ ಮರವನ್ನು ಹುಡುಕ್ದ. ಇದು ಸರಿಯಾಗಿದೆ, ಇದಕ್ ಒಳ್ಳೆ ಬೆಲೆ ಸಿಗುತ್ತೆ. ಆದ್ರೆ ಅವನು ತನ್ನ ಕೊಡ್ಲಿನ ತೆಗೆದು ಕಡಿಯಲು ಹೊರಟಾಗ ಆ ಮರ ಮಾತಾಡ್ತು. ಇರಪ್ಪ, ನನ್ನ ಕಡಿಬೇಡ. ಮಟ್ರೋಗೆ ಅದನ್ನ ನೋಡಿ ಅವನ್ ಕಣ್ಣಿಂದ ನಂಬೋಕೆ ಆಗ್ಲಿಲ್ಲ. ನಾನೀ ಮರ ಕಣಪ್ಪ, ದಯವಿಟ್ಟು ನನ್ನನ್ನ ಕಡಿಬೇಡ ಕಣಪ್ಪ. ನೀನ್ ಬೇಕು ಅಂದ್ರೆ ನಿನ್ನ ಇಚ್ಛೆಗಳನ್ನ ಪೂರೈಸ್ತೀನಿ, ಆದ್ರೆ ನನ್ನ ಮಾತ್ರ ಕಡಿಬೇಡ ಕಣಪ್ಪ. ಏನು, ನಿಜನಾ? ಹೌದು, ಹೇಳಪ್ಪ ನಿನ್ನ ಇಚ್ಛೆ ಏನು ಅಂತ. ಏನ್ ಕೇಳಪ್ಪ? ಬಂಗಾರ ಕೇಳ, ವಜ್ರ ಕೇಳ, ಇಲ್ಲ ದುಡ್ಡು? ಆದ್ರೆ ನಾನೇನೋ ಒಂದು ವಸ್ತು ಕೇಳಿ ಮೀನಾಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವಳು ಮತ್ತೆ ನನ್ನ ಬೈತಾಳೆ. ನಾನು ಮನೆಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ವಾಪಸ್ ಬಂದು ನನಗಿಷ್ಟ ಇರೋ ವಸ್ತುನ ಕೇಳ್ತೀನಿ. ಆಯ್ತಪ್ಪ. ಮಟ್ರೋ ಅವಸರದಿಂದ ಅವನ್ ಮನೆ ಕಡೆ ಹೊರಟ. ಮೀನಾ, ಮೀನಾ. ಮಟ್ರೋ ಮೀನಾಗೆ ಅಲ್ಲಿ ನಡೆದ ಎಲ್ಲ ವಿಷಯ ಹೇಳ್ದ. ಈಗ ಹೇಳು, ನಾನು ಏನ್ ಕೇಳಲಿ? ನೀನು ಚಿನ್ನ, ವಜ್ರ, ದುಡ್ಡು ಎಲ್ಲ ಕೇಳಿದ್ರೆ ಯಾವಾಗಾದ್ರೂ ಒಂದ್ಸರಿ ಖಾಲಿ ಆಗತ್ತೆ. ಹಾಗಾದ್ರೆ ಹೇಳು, ನಾನು ಏನ್ ಕೇಳಲಿ? ನೀನೇನಾದ್ರೂ ವಿಭಿನ್ನವಾಗಿ ಕೇಳು, ಅದರಿಂದ ನಾವು ವಿಭಿನ್ನವಾಗಿ ಆಗೋ ತರ. ಅಂದ್ರೆ ಏನು? ಹಂಗಂದ್ರೆ ಬೇರೆ ತಲೆ ತರ. ನೀನ್ ತುಂಬಾ ಪ್ರಸಿದ್ಧನಾಗ್ತೀಯ, ಜನ ನಿನ್ನ ನೋಡಕ್ಕೆ ದುಡ್ಡು ಕೊಡ್ಬೇಕು, ನಾವು ಜೀವನ ಪೂರ್ತಿ ಶ್ರೀಮಂತರಾಗಿರ್ತೀವಿ. ಇದು ಒಳ್ಳೆ ಉಪಾಯ ನೋಡು. ಮಟ್ರೋ ವಾಪಸ್ ಮತ್ತೆ ಕಾಡಿನೊಳಗೆ ಬಂದ. ಮತ್ತೆ ಮಟ್ರೋ ಆ ಮರದ ಹತ್ರ ಬಂದ. ಹೇಳಪ್ಪ, ನಿನ್ನ ಇಚ್ಛೆ ಏನು? ನನಗೆ 2 ತಲೆ ಬೇಕು. ಏನೋ, ಇದೇ ನಿನ್ನ ಇಚ್ಛೆನಾ? ಮತ್ತೊಂದ್ಸಲ ಯೋಚನೆ ಮಾಡಪ್ಪ. ಇಲ್ಲ, ನನಗೆ ಅದೇ ಬೇಕು. ಆಯ್ತು ಬಿಡಪ್ಪ, ನಿನಗೆ ಹೇಗೆ ಇಷ್ಟನೋ ಹಾಗೆ. ಆ ಜಾದು ಮರ ಜಾದು ಮಾಡಿ ಆಗ ಮಟ್ರೋನ ತಲೆ 2 ಆಯ್ತು. ಮೆಟ್ರೋ ತುಂಬಾ ಖುಷಿಯಿಂದ ಊರೊಳಗ್ ಹೋದ. ಆದ್ರೆ ಇಷ್ಟು ಬೇಗ ಒಂದ್ ಮಗು ಅವನ್ನ ನೋಡ್ತು. ರಾಕ್ಷಸ, ರಾಕ್ಷಸ, ಕಾಪಾಡಿ! ಆ ಹುಡುಗ ಹೆದರ್ಕೊಂಡು ಓಡ್ ಹೋಗ್ತಾ ಇದ್ದ. ಮತ್ತು ಕೆಲವು ಜನಗಳೆಲ್ಲ ಮಟ್ರೋನ ನೋಡಿ ಆ ಕಡೆ ಈ ಕಡೆ ಹೆದರ್ಕೊಂಡು ಓಡ್ ಹೋಗ್ತಾ ಇದ್ರು. ಮತ್ತು ಕೆಲವು ಜನರು ಕಟ್ಟಿಗೆ ತಗೊಂಡು ಅವನ ಹೊಡೆಯೋಕ್ ಶುರು ಮಾಡಿದ್ರು. ಆ ಜನಗಳೆಲ್ಲ ಮಟ್ರೋನ ಕೋಲಿನಿಂದ ಸರಿಯಾಗಿ ಹೊಡೆದ್ರು. ನನ್ನ ಬಿಟ್ಬಿಡಿ, ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಆದ್ರೆ ಜನರು ಅವನ್ ಮಾತ್ ಕೇಳಲಿಲ್ಲ. ಆದ್ರೆ ಅವರೆಲ್ಲ ಅವನ್ನ ತುಂಬಾ ಹೊಡೆದ್ರು ಮತ್ತು ಅವನು ನೋವಿನಿಂದ ಕೆಳಗಡೆ ಬಿದ್ದ. ಆಗ ಮೀನಾ ಅಲ್ಲಿಗ್ ಬಂದು ಮಟ್ರೋನ ಸ್ಥಿತಿ ನೋಡಿ ಅಳೋಕ್ ಶುರು ಮಾಡಿದ್ಲು. ಆಗ ಅವಳಿಗೆ ಅವಳು ಮಾಡಿದ ತಪ್ಪು ಅರಿವಾಯ್ತು. ಹಾಗಾದ್ರೆ ಮಕ್ಳೇ, ನಾವ್ ಈ ಕಥೆಯಿಂದ ಏನ್ ಕಲ್ತ್ವಿ ಅಂದ್ರೆ, ಎಲ್ಲ ಮುಗಿದ್ಮೇಲೆ ತಪ್ಪರಿವಾದ್ರೆ ಏನೂ ಪ್ರಯೋಜನ ಇಲ್ಲ.
ನಾವು ಸಮಯಕ್ಕೆ ತಕ್ಕನಂಗೆ ಸರಿಯಾದ ನಿರ್ಣಯ ತಗೋಬೇಕು. ಎಲ್ಲ ಮುಗಿದ್ಮೇಲೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಹಕ್ಕಿನೇ ತೋಟದಿಂದ ಹಾರೋದ್ಮೇಲೆ. ಈ ಕತೆ ಮಟ್ರೋ ಮತ್ತು ಮಂಜಲಿಯದ್ದು. ಮಟ್ರೋ ಒಬ್ಬ ರೈತನಾಗಿದ್ದ. ಅವನ ಜೀವನದಲ್ಲಿ ಅವನ ಜಗತ್ತೇ ಅವನ ಪೂರ್ತಿ ಹೊಲವಾಗಿತ್ತು. ಆದ್ರೆ ಮಂಜಲಿ ತುಂಬಾ ಮಾತಾಡ್ತಾ ಇದ್ಲು. ಮತ್ತೆ ಯಾವಾಗ್ಲೂ ಅಕ್ಕಪಕ್ಕದ ಮನೆಯ ಹೆಂಗಸರ ಜೊತೆ ಜಗಳ ಮಾಡ್ತಾ ಇದ್ಲು. ಮತ್ತು ಸಂಜೆ ಹೊತ್ತಿಗೆ ಮಟ್ರೋ ಮನೆಗ್ ಬಂದಾಗ ಮಂಜಲಿ ಪೂರ್ತಿ ಹಳ್ಳಿ ವಿಷಯಗಳನ್ನ ಅವನಿಗೆ ಹೇಳ್ತಾ ಇದ್ಲು. ನನ್ ಸ್ನೇಹಿತೆ ಇದ್ದಾಳಲ್ಲ ಅಜ್ಜಯ್ಯ, ಹಾ, ಇವತ್ತು ಅವಳ ಗಂಡ ಅವಳಿಗೋಸ್ಕರ ಒಂದು ವಜ್ರದ ಉಂಗ್ರ ತಗೊಂಡ್ ಬಂದಿದ್ದಾನೆ. ಹಾಗಾದ್ರೆ ಒಳ್ಳೇದೇ ಅಲ್ವಾ? ಏನ್ ಚೆನ್ನಾಗಿದೆ. ಅವನೊಬ್ಬ ನನ್ ಸ್ನೇಹಿತೆ ಗಂಡ ಪ್ರತಿ ತಿಂಗಳಿಗೂ ಏನಾರು ಒಂದೊಂದ್ ತಂದ್ಕೊಡ್ತಾ ಇರ್ತಾನ ಅವಳಿಗೆ. ಆದ್ರೆ ಇಲ್ಲಿ ನೀವೊಬ್ಬ ನನಗೇನು ತಂದ್ಕೊಡಲ್ಲ ಯಾವತ್ತಿಗೂ ನೀವು. ಹಾ, ಏನ್ ನನ್ನ ಹತ್ರ ಹಂಗೆ ವಜ್ರ ವೈಡೂರ್ಯಗಳ ಖಜಾನೆ ಇದೆಯಾ? ನಾನ್ ನನ್ನ ಹೆಂಡತಿಗೆ ಅವುಗಳನ್ನ ಕೊಡೋದಕ್ಕೂ ಜಿಪಣತನ ಮಾಡ್ತೀನಿ ಅನ್ನೋ ಹಾಗೆ. ಇದ್ರೂನು ನೀವೇನ್ ನನಗ್ ಕೊಡ್ತಾ ಇರ್ಲಿಲ್ಲ ಅಲ್ವಾ? ಮಟ್ರೋ ಮತ್ತು ಮಂಜಲಿ ಮಧ್ಯ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಜಗಳ ಮಾಡ್ಕೊಳ್ತಾ ಇದ್ರು. ಒಂದು ದಿನ ಮಟ್ರೋ ತನ್ನ ಹೊಲದಲ್ಲಿ ಬೀಜಗಳನ್ನ ಬಿತ್ತುತ್ತಾ ಇದ್ದ. ಮಟ್ರೋ ತನ್ನ ಪಿಕಾಸಿಯಿಂದ ನೆಲವನ್ನ ಅಗಿಯುವಾಗ ಯಾವುದೋ ಒಂದು ವಸ್ತು ತಗಲ್ತು. ಯಾವುದೋ ಗಟ್ಟಿ ವಸ್ತು ಇರಬೇಕು. ಮಟ್ರೋ ತನ್ನ ಕೈಯಿಂದ ನೆಲವನ್ನು ಅಗದ್ ನೋಡ್ದ. ಅಲ್ಲಿ ಒಂದ್ ಮಣ್ಣಿನ ಮಡಿಕೆ ಸಿಕ್ತು. ಆ ಮಣ್ಣಿನ ಮಡಿಕೆ ಮೇಲೆ ಏನೋ ಬರ್ದಿತ್ತು. ಅದನ್ನ ಮಟ್ರೋ ಓದಿದ. ಇದು ಒಂದು ಮಾಯಾ ಮಡಿಕೆ ಅನ್ಸುತ್ತೆ. ಇದರಲ್ಲಿ ಯಾವುದೇ ಒಂದು ವಸ್ತು ಹಾಕಿದ್ರೆ ಅದು 1ರಿಂದ 2 ವಸ್ತು ಆಗ್ಬಿಡುತ್ತೆ. ಅದನ್ನ ಓದಿ ಮಟ್ರೋಗೆ ತುಂಬಾ ಖುಷಿ ಆಯ್ತು. ಆ ಮಡಿಕೆ ತಗೊಂಡು ಮನೆಗೆ ಹೋದ. ಮಂಜಲಿ, ನೋಡು ನಾನು ಏನ್ ತಂದಿದ್ದೀನಿ ಅಂತ. ಮಣ್ಣಿನ ಮಡ್ಕೆ? ಇದು ಮಾಮೂಲಿ ಮಡಿಕೆ ಅಲ್ಲ, ಮಾಯಾ ಮಡಿಕೆ. ನೋಡು ಇದ್ರ ಮೇಲೆ ಏನ್ ಬರ್ದಿದೆ ಅಂತ. ಮಂಜಲಿ ಮಡಿಕೆ ಮೇಲ್ ಬರ್ದಿದ್ದನ್ನ ಓದಿದ್ಲು. ಅಯ್ಯೋ ದೇವ್ರೆ, ನಮ್ ಭಾಗ್ಯದ ಬಾಗಿಲು ತೆರೆದಂಗಾಯ್ತು. ಮಂಜಲಿ ತನ್ನ ಒಂದು ಉಂಗುರನ ತಗೊಂಡು ಆ ಮಡಿಕೆಲಿ ಆ ಉಂಗುರನ ಹಾಕಿದ್ಲು. ಮತ್ತೆ ಆಶ್ಚರ್ಯ ಏನಂದ್ರೆ ಒಂದು ಉಂಗುರ ಇದ್ದಿದ್ದು 2 ಆಯ್ತು. ಅರೆ, ಇದು ನಿಜವಾಗ್ಲೂ ಮಾಯಾ ಮಡಿಕೆ. ಜೀವನದಲ್ಲಿ ಮೊದಲನೇ ಬಾರಿ ನೀವು ಏನಾದ್ರೂ ಒಂದು ಒಳ್ಳೇದು ಅಂತ ಕೊಟ್ಟಿದ್ದೀರಾ ನನ್ಗೆ. ಮತ್ತೆ ಮಂಜಲಿ ಬೇರೆ ಬೇರೆ ವಸ್ತುಗಳನ್ನ ಅದರೊಳಗೆ ಹಾಕೋಕ್ ಶುರು ಮಾಡಿದ್ಲು. ನಾವಿವಾಗ ಬೇಗನೆ ಶ್ರೀಮಂತರಾಗ್ತೀವಿ. ರೀ, ನಂದೊಂದು ಬನಾರಸಿ ಸೀರೆ ಇತ್ತಲ್ಲ, ಎಲ್ಲದು? ಅಲ್ಲಿ ಮೇಲೆ. ತೆಗೆದ್ಕೊಡಿ ಅದನ್ನ. ಮಟ್ರೋ ಏಣಿಯಿಂದ ಮೇಲ್ ಹತ್ತೋಕ್ ಶುರು ಮಾಡ್ದ. ಬೇಗ ತೆಗೆದ್ಕೊಡಿ. ಮಂಜಲಿಯ ಧ್ವನಿ ಕೇಳಿ ಮಟ್ರೋನ ಗಮನ ಬೇರೆ ಕಡೆ ಹೋಯ್ತು. ಅವನು ಕಾಲ್ ಜಾರಿ ಕೆಳಗಡೆ ಬಿದ್ದ. ಅವನು ಸೀದಾ ಆ ಮಡಿಕೆ ಮೇಲೆ ಬಿದ್ದ. ಆ ಮಡಿಕೆಯಿಂದ 2 ಮಟ್ರೋಗಳು ಬಂದ್ರು. ಅಯ್ಯೋ ರಾಮ, ನನ್ನ ಇಬ್ಬಿಬ್ರು ಗಂಡಂದಿರ. ಮಂಜಲಿ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಲು. ಈಗ ನಾನೇನ್ ಮಾಡ್ಲಿ? ಮಂಜಲಿಯ ದುರಾಸೆಯಿಂದ ಬಹುದೊಡ್ಡ ಸಮಸ್ಯೆಗಳು ಸೃಷ್ಟಿಯಾದವು. ಈಗ ಒಬ್ಬರಲ್ಲ ಇಬ್ಬಿಬ್ಬರು ಗಂಡಂದ್ರಾದ್ರು. ಇದ್ರಿಂದ ಹೇಳ್ತೀವಿ, ದುರಾಸೆ ಪಟ್ರೆ ತುಂಬಾ ನಷ್ಟ ಆಗುತ್ತೆ ಅಂತ.